ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಭಾಷೆಗೆ ರಿಕ್ವೈರ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ ಇದೇ ವಿಡಿಯೋದಲ್ಲೇ. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ವಿಡಿಯೋ ನಿಮಗೆ ಸೆಕೆಂಡ್ ಪಾರ್ಟ್ ಬೇಕಂತ ಹೇಳಿದ್ರಿ. ಸೊ ಅದು ನಾಳೆ ಅಥವಾ ನಾಡಿದ್ದು ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಯಾವ್ಯಾವ ಲ್ಯಾಂಗ್ವೇಜ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. 3 ಲ್ಯಾಂಗ್ವೇಜ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವುದಾದ್ರು 3 ಅಥವಾ ಒಂದು ಬಂದರೂ ಕೂಡ ಒಂದು ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಹಿಂದಿ ನಿಮಗೆ ಬರುತ್ತೆ ಅಂತಂದರೆ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬರುತ್ತೆ ಅಂತಂದರೆ ಇಂಗ್ಲೀಷ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ತಮಿಳು, ತೆಲುಗು, ಬೆಂಗಾಲಿ, ಮಲಯಾಳಂ, ಅಸ್ಸಾಮಿ, ಪಂಜಾಬಿ, ಉಡಿಯಾ, ಮರಾಠಿ, ಗುಜರಾತಿ ಮತ್ತು ಕನ್ನಡ. ಈಗ ನಿಮಗೆ ಕೇವಲ ಕನ್ನಡ ಮಾತ್ರ ಬರುತ್ತೆ ಅಂತಂದರೆ ಸೊ ನೀವು ಇಲ್ಲಿ ಮೇಲ್ಗಡೆ ನೋಡಿ ಹಿಂದಿನ ಈ ರೀತಿ ಬ್ಲ್ಯಾಂಕ್ ಬಿಡಿ ಮತ್ತು ಇಂಗ್ಲೀಷ್ ಬ್ಲ್ಯಾಂಕ್ ಬಿಟ್ಟು ಜಸ್ಟ್ ಕನ್ನಡ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಎಲ್ಲ ಲ್ಯಾಂಗ್ವೇಜಲ್ಲಿ ಯಾವುದೇ ಲ್ಯಾಂಗ್ವೇಜ್ ನಮಗೆ ಬರೋದಿಲ್ಲ ಬಟ್ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತಂದರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಈ ರೀತಿ ಇರುತ್ತೆ. ಸೊ ಇವೆಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಬಂದರೂ ಕೂಡ ನೀವು ಈ ಒಂದು ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಇದ್ರೆ ಯಾವ ಕಂಪನಿ, ಯಾವ ಪ್ರೊಫೈಲು, ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಜಾಬ್ ಡೀಟೇಲ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಇದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮಿನಿಮಮ್ ಅಂತಂದರೆ 10th ಕ್ಲಾಸ್ ಆದರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಯಾವುದಾದ್ರೂ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಪರವಾಗಿಲ್ಲ, ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಜಾಬ್ ಡಿಸ್ಕ್ರಿಪ್ಷನ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮನೆಯಿಂದಲೇ ನಿಮಗೆ ಕೆಲಸ ಮಾಡೋದಕ್ಕೆ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಮೇನ್ ಅಂತಂದರೆ ಸ್ಟೂಡೆಂಟ್ಸು, ಹೌಸ್ ವೈಫ್ಸು, ರಿಟೈರ್ಡು, ಓಕೆ ರಿಟೈರ್ಡ್ ಯಾರು ಇರ್ತಾರೆ ಆಲ್ರೆಡಿ ಇವಾಗ ಮನೇಲಿ ಇರ್ತೀವಿ ಬಟ್ ರಿಟೈರ್ಮೆಂಟ್ ಆಗಿದೆ, ಸೊ ಇನ್ನೂ ಆದರೂ ಏನಾದರೂ ಜಾಬ್ ಸಿಕ್ಕರೆ ನಾವು ಮಾಡ್ತೀವಿ ಅಂತ ಅನ್ನೋರಿಗೆ ಸೊ ಇದೊಂದು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಅಂತಂದರೆ ನಿಮಗೆ ಹಿಂದಿ, ಇಂಗ್ಲೀಷು, ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸೊ ಈ ಒಂದು ಜಾಬ್ಗಂತೂ 100% ಅರ್ಜಿನ ಸಲ್ಲಿಸಿ. ಅದಿಲ್ಲ ಅಂತಂದರೆ ಕನ್ನಡ ಭಾಷೆಗೂ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅದು ಹೇಗೆ ಅಂತ ಮುಂದೆ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವಿಲ್ಲಿ ನೋಡಿದರೆ ಇದು ಜಾಬ್ ಏನಿದೆ ಇದು ಇನ್ಬೌಂಡ್ ಕಾಲ್ಸ್ ರಿಲೇಟೆಡ್ ಇರುವಂಥದ್ದು ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ. ಓಕೆ, ಸೊ ಲೈಕ್ ಈ ಕಾಲ್ಸ್ಗಳು ನಿಮಗೆ ಬರುತ್ತೆ. ಓಕೆ, ನೀವೇನು ಮಾಡ್ತೀರಾ, ಅವರು ಪ್ಲ್ಯಾನ್ಸ್ಗಳು ಕೇಳ್ತಾ ಇರ್ತಾರೆ, ಬೇರೆ ಬೇರೆ ರಿಗಾರ್ಡಿಂಗ್ ಬೇರೆ ಬೇರೆ ಕಾಲ್ಸ್ಗಳಿರುತ್ತೆ. ಸೊ ಅವರಿಗೆ ನೀವು ಆ್ಯಸ್ ಅ ಅಡ್ವೈಸರಾಗಿ ಕೆಲಸ ಮಾಡ್ತೀರಾ. ಸೊ ಇವಾಗ ನಾನು ಹೇಳ್ತಾ ಇರೋಂಥ ಕಂಪನಿ ಏನಿದೆ ಇದು ಡಿಶ್ ಟಿವಿ ಕಡೆಯಿಂದ ಬಂದಿರೋಂಥದ್ದು. ಡಿಶ್ ಟಿವಿಲಿ ಸುಮಾರು ಥರದ ಪ್ಲ್ಯಾನ್ಸ್ಗಳು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ರೀಚಾರ್ಜ್ ಎಲ್ಲ ಮಾಡಿಸ್ತಾ ಇರ್ತಾರೆ ಅಲ್ವಾ. ಸೊ ಅದ್ರದ್ದು ಪ್ಲ್ಯಾನ್ಸ್ಗಳ ಬಗ್ಗೆ ಆಯಿತು. ಓಕೆ, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನೀವು ಅವ್ರಿಗೆ ಅಡ್ವೈಸ್ ಮಾಡೋದಿರುತ್ತೆ. ಬೆಸ್ಟ್ ಯಾವುದಿದೆ ಒಂದು ಇದನ್ನು ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಆ್ಯಸ್ ಅ ಅಡ್ವೈಸರ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತಿರೋದೊಂದು ಫ್ರೀಲ್ಯಾನ್ಸಿಂಗ್ ಒಂದು ಜಾಬ್ ಇರುತ್ತೆ. ಮೇನ್ ಅಂತಂದರೆ ಅಡ್ವೈಸರ್ ವಿಲ್ ರಿಸೀವ್ ಕಸ್ಟಮರ್ ಕೇರ್ ರಿಲೇಟೆಡ್ ಕಾಲ್ಸ್. ಸೊ ಇಲ್ಲಿ ಯಾರು ಅಡ್ವೈಸರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಫೋನ್ ಬರುತ್ತೆ, ಇನ್ಬೌಂಡ್ ಇದು ಕಾಲು. ಸೊ ಫೋನ್ ಬರುತ್ತೆ ಕಸ್ಟಮರ್ ಕಡೆಯಿಂದ. ಮೇನ್ ಅಂತಂದರೆ ಈ ಒಂದು ಸುಮಾರು ಥರದ ರಿಲೇಟೆಡ್ ಕಾಲ್ ಆಗಿರ್ಬೋದು. ಇದೊಂದು ರೀತಿಯಿಂದ ಕಸ್ಟಮರ್ ಕೇರ್ ಸರ್ವಿಸ್ ರಿಲೇಟೆಡೇ ಇರುತ್ತೆ. ಅಂದರೆ ಇದು ಪ್ಲ್ಯಾನ್ಸು ಕೇಳ್ಬೋದು, ಕಂಪ್ಲೇಂಟ್ಸು ಹೇಳ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಏನಾದರೂ ಪ್ರಾಬ್ಲಮ್ ಆಗಿದ್ದು ಕೂಡ ಅವ್ರು ಏನು ಮಾಡ್ತಾರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡೋಣ ಅಂತ ನಿಮಗೆ ಮಾಡಿರ್ತಾರೆ. ಸೊ ನೀವು ಅದನ್ನು ರಿಸೀವ್ ಮಾಡ್ತೀರಾ. ಎಷ್ಟು ಕಾಲ್ ನೀವು ರಿಸೀವ್ ಮಾಡ್ತಾ ಇದ್ದೀರಿ ಸೊ ಅದ್ರ ಮೇಲೆ ನಿಮ್ಮದಿಲ್ಲಿ ಸಂಬಳ ಇರುತ್ತೆ. ಆ ರೀತಿ ಇರೋದು ಇವ್ರದ್ದು ರೂಲ್ಸು. ಸೊ ಇಷ್ಟೇ ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ, ಪರ್ ಕಾಲ್ ಮೇಲೆ ಇರುತ್ತೆ. ಡಿಸೈರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಮೇನ್ ಅಂತಂದರೆ ಯಾರ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇರುತ್ತೆ ಸೊ ಅಂಥವ್ರಿಗೆ ಬೇಗ ಆದ್ಯತೆ ಕೊಡ್ತಾರೆ. ಇಲ್ಲಪ್ಪ ಮೊಬೈಲ್ ಫೋನ್ ಇದೆ ಅಂದರೆ ಸ್ವಲ್ಪ ಕಷ್ಟ, ಅಂಥವ್ರು ಅಪ್ಲೈ ಮಾಡಬೇಡಿ. ಇನ್ ಕೇಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು ಪ್ಲಸ್ ಇಲ್ಲಿ ವೈಫೈ ಕನೆಕ್ಷನ್ ಅಥವಾ ಬ್ರಾಡ್ಬ್ಯಾಂಡ್ ಅಥವಾ ನಿಮ್ಮ ಹತ್ರ ಡೊಂಗಲೆಲ್ಲ ಇದ್ದರೂ ಕೂಡ ಪರವಾಗಿಲ್ಲ. ಸೊ ನೀವು ಇದು ಅರ್ಜಿನ ಸಲ್ಲಿಸ್ಬೋದು. ಬಟ್ ಆದರೆ ಮೊಬೈಲಿಂದ ಮಾಡೋಕ್ಕಾಗಲ್ಲ, ಮೊಬೈಲಿಂದ ಅವ್ರು ಅಲೋ ಮಾಡಲ್ಲ. ಓಕೆ, ಆ್ಯಂಡ್ ಪರ್ಕ್ ಆ್ಯಂಡ್ ಬೆನಿಫಿಟ್ಸ್ ಬಗ್ಗೆ ನಾವು ಇಲ್ಲಿ ಹೇಳಿದರೆ ಪ್ರತಿಯೊಂದು ಕಾಲ್ ಮೇಲೇ ನಿಮ್ಮದು ಸಂಬಳ ಇರುವಂಥದ್ದು. ಆ್ಯಂಡ್ ಸ್ಕಿಲ್ಸ್ ಬಗ್ಗೆ ಹೇಳೋದಾದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಓಕೆ, ಆ್ಯಂಡ್ ಕಸ್ಟಮರ್ ಕೇರು, ವಾಯ್ಸ್ ಪ್ರೊಸೆಸ್ಸು ಮತ್ತು ಕಸ್ಟಮರ್ ಸಪೋರ್ಟ್ ರಿಲೇಟೆಡು ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಅಟ್ಲೀಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಅಂತಂದರೆ ಯಾವುದಾದ್ರೂ ವಿಷಯವನ್ನು ತುಂಬ ಆಳವಾಗಿ ಅಥವಾ ಡೀಟೇಲ್ ಆಗಿ ಮಾತಾಡುವಂಥದ್ದು. ಕಸ್ಟಮರ್ ಕೇರ್ ಅಂತಂದರೆ ಕಸ್ಟಮರ್ ಕೇರಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಬಿಫೋರ್ ನಿಮಗೆ ಇಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಯಾವ ರೀತಿ ನೀವು ಇಲ್ಲಿ ಅವ್ರಿಗೆ ಇನ್ವಿಟೇಷನ್ ಕೊಡ್ತೀರಾ, ಕಸ್ಟಮರ್ಗೆ ಯಾವ ರೀತಿ ಅವ್ರದ್ದು ರಿಸೀವ್ ಮಾಡ್ಕೋತೀರಾ, ಅವ್ರು ಹೇಳೋದನ್ನು ಕೇಳ್ತೀರಾ, ನಂತರ ಯಾವ ರೀತಿ ಸೊಲ್ಯೂಷನ್ ಕೊಡಬೇಕು ಅಂತ. ಆ್ಯಂಡ್ ಅದೊಂದು ಕೂಡ ವಾಯ್ಸ್ ಪ್ರೊಸೆಸ್ ಇರುವಂಥದ್ದು, ಅಂದರೆ ಮಾತನಾಡುವಂಥದ್ದು. ಇದು ಇಮೇಲು ಚಾಟು ಇರೋದಿಲ್ಲ. ಓಕೆ, ಆ್ಯಂಡ್ ಕಸ್ಟಮರ್ ಸಪೋರ್ಟ್ ರಿಲೇಟೆಡ್ ಇರುವಂಥ ಕೆಲಸ, ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕಂತ ಹೇಳಿರುವಂಥದ್ದು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಡೀಟೇಲ್ಸ್ ನೋಡಿದರೆ ಜಾಬ್ ಟೈಟಲ್ ಬಂದ್ಬಿಟ್ಟು ಕ್ಲಸ್ಟರ್ ಸೇಲ್ಸ್ ಮ್ಯಾನೇಜರ್ ಮಾಡರ್ನ್ ಟ್ರೇಡ್ ಅಂತ. ಸೊ ಇದು ಕೂಡ ಒಂದು ಜಾಬ್ ಇವಾಗ ಕಾಲ್ಫಾರ್ಮ್ ಮಾಡಿರುವಂಥದ್ದು ಇಲ್ಲಿ. ಆ್ಯಂಡ್ ಮೇನ್ ಅಂತಂದರೆ ಈ ಒಂದು ಜಾಬ್ಗೆ ಇದು ನಾನು ಫ್ರೀಲ್ಯಾನ್ಸ್ ಏನು ವರ್ಕ್ ಹೇಳಿದ್ದೀನಿ ಇದಕ್ಕೆ 10th ಆದರೂ ಅರ್ಜಿ ಸಲ್ಲಿಸ್ಬೋದು. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಮುಂದೆ ಹೇಳ್ತೀನಿ. ಎಷ್ಟು ಪೋಸ್ಟ್ ಇದೆ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಸ್ಟರ್ ಸೇಲ್ಸ್ ಮ್ಯಾನೇಜರ್ ಅಂತೂ ಕೂಡ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ಗ್ರ್ಯಾಜುಯೇಟ್ ಮತ್ತು MBA ಆದರೂ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಲೊಕೇಶನ್ ಬಂದ್ಬಿಟ್ಟು ಅಹಮದಾಬಾದು, ಕೋಲ್ಕತ್ತಾ, ಹೈದರಾಬಾದ್, ಬ್ಯಾಂಗ್ಳೂರ್, ಇಂದೋರ್,
ಔರಂಗಾಬಾದ್, ಪುಣೆ. ಸೊ ಈ ಲೊಕೇಶನ್ಗಳಿಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಇದು ಮೇಲ್ಗಡೆ ಫ್ರೀಲಾನ್ಸಿಂಗ್ ವರ್ಕ್ ಹೇಳಿದ್ದೀನಿ ನೋಡಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ಓಕೆ, ಸೊ ಇದು ವರ್ಕ್ ಫ್ರಮ್ ಹೋಮು, ಇದು ವರ್ಕ್ ಫ್ರಮ್ ಆಫೀಸು. ಬ್ಯಾಂಗ್ಳೂರಿಗೆ ನೀವು ಶಿಫ್ಟ್ ಆಗಿ ವರ್ಕ್ ಮಾಡ್ತೀವಂತಂದರೆ ಸೊ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ವರ್ಕ್ ಎಕ್ಸ್ಪೀರಿಯೆನ್ಸು ಮಿನಿಮಮ್ ಅಂದರೆ 8 ರಿಂದ 12 ವರ್ಷ ಆದರೂ ಇರಬೇಕಂತ ಹೇಳಿರುವಂಥದ್ದು. ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಡೀಟೇಲ್ ಕೊಟ್ಟಿದ್ದಾರೆ. ಒಂದು ಸಾರಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಕೀ ರೆಸ್ಪಾನ್ಸಿಬಿಲಿಟೀಸು ಸೇಮ್ ಇಲ್ಲಿ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಈ ಒಂದು ಜಾಬ್ ರಿಲೇಟೆಡು. ಇದನ್ನೆಲ್ಲ ಹೇಳ್ತಾ ಹೋದೆ ಅಂತಂದರೆ ತುಂಬಾ ಲೆಂದಿ ಆಗುತ್ತೆ. ಸೊ ಇದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಮ ಯಾರಾದರೂ ಅಣ್ಣ ತಮ್ಮ ಇದ್ದಾರೆ, ರಿಲೇಟಿವ್ಸ್ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ಒಂದು ಇಮೇಲ್ ಅಡ್ರೆಸ್ ಕೊಟ್ಟಿರ್ತಾರೆ. ಈ ಇಮೇಲ್ ಅಡ್ರೆಸ್ಗೆ ನೀವೇನು ಮಾಡೋಕ್ಕಂದರೆ ನಿಮ್ಮ ಇದನ್ನು ಡೀಟೇಲ್ಸ್ಗಳನ್ನು ಕಳಿಸ್ಬಿಟ್ಟು ಅವ್ರ ಜೊತೆ ಒಂದು ಮೇಲ್ ಮಾಡಿ, ಚೆನ್ನಾಗಿ ಪ್ರೊಫೆಷ್ನಲು. ಸೊ ಅವ್ರು ನಿಮಗೆ ರಿವರ್ಟ್ ಮಾಡ್ತಾರೆ. ನಿಮ್ಮ ರಿಸ್ಯೂಮ್ ಚೆನ್ನಾಗಿದೆ, ಅವ್ರಿಗೆ ಅಟ್ರಾಕ್ಟಿವ್ ಅನ್ನಿಸ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಏರಿಯಾ ಸೇಲ್ಸ್ ಮ್ಯಾನೇಜರ್ ಅಂತೂ ಕೂಡ ತಗೋತಾ ಇದ್ದಾರೆ. ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಅದರ ಅರ್ಜಿ ಸಲ್ಲಿಸ್ಬೋದು. ಇದು ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರೋದು ಭುವನೇಶ್ವರ, ಕೋಲ್ಕತ್ತಾ, ಧನ್ಬಾದ್, ಜಮ್ಶೆಡ್ಪುರ್ ಆ್ಯಂಡ್ ಭುವನೇಶ್ವರ ಆಯಿತು, ಆ್ಯಂಡ್ ಸಲಾಂಪುರು ಆ್ಯಂಡ್ ಕೋಲ್ಕತ್ತಾ ನಾರ್ತ್ 24 ಪರಾಂಗ್ಸ್. ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ಬ್ಯಾಂಗ್ಳೂರೆಲ್ಲ ಇಲ್ಲ, ಕರ್ನಾಟಕದ ಸಂಬಂಧಿತ ಲೊಕೇಶನ್ ಇಲ್ಲ ಅಂತ ಅನ್ಕೋತೀನಿ. ಸೊ ಓಕೆ, ಇದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರು ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಮ್ಯಾನೇಜರ್ ಡಾಟಾ ಬೇಸ್ ಅಂತ ಹೇಳ್ಬಿಟ್ಟು ಗ್ರೇಟರ್ ನೋಯ್ಡಾಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಆಪ್ರೇಷನ್ಸ್ ಆ್ಯಂಡ್ ಕಂಪ್ರೆಷನ್ ರಿಲೇಟೆಡು BTech ಆದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. BCA ಆದವರು ಅಥವಾ BSc IT MC ಆದವರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಡೀಟೇಲ್ಸ್ ಇದೆ, ಇದ್ರ ನೋಡ್ಕೊಂಡ್ಬಿಟ್ಟು ಇವರಿಗೆ ಒಂದು ಮೇಲ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಆ್ಯಂಡ್ ಇದರಲ್ಲೂ ಕೂಡ ಮತ್ತೊಂದು ಲೀಡ್ ಆಟೋಮೇಷನ್ ಆ್ಯಂಡ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೂಡ ಈ ಒಂದು ಜಾಬ್ಗೆ ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಆಗಿರಬೇಕು. ಮತ್ತು ಇಂಜಿನಿಯರಿಂಗ್ ರಿಲೇಟೆಡು ಯಾರಾದರೂ ಸ್ಟಡಿ ಮಾಡಿದ್ದೀರಿ ಅಂತಂದರೆ ಸೊ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಲಾಸ್ಟ್ ಒಂದು ಲೀಡ್ ವೆಬ್ ಅಪ್ಲಿಕೇಶನ್ ರಿಲೇಟೆಡ್ ಕೂಡ ತಗೋತಾ ಇದ್ದಾರೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು BTech, BCA, BSc IT MC ಆದರೂ ಅರ್ಜಿ ಸಲ್ಲಿಸ್ಬೋದು. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, 10 ರಿಂದ 12 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ, ಇದನ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಇದೇ ಒಂದು ಡಿಶ್ ಟಿವಿಯಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. MBA ಆದವ್ರನ್ನ ತಗೋತಾ ಇದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ 5 ರಿಂದ 8 ವರ್ಷ ಇರಬೇಕು ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡುವಂಥದ್ದು, ಆಲ್ರೆಡಿ ಮಾಡಿದ್ದೀರಂತ. ಸೊ ಈ ಇಮೇಲ್ ಅಡ್ರೆಸ್ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವೆಬ್ ಅಪ್ಲಿಕೇಶನ್ ಅಂತೂ ಕೂಡ ತಗೋತಾ ಇದ್ದಾರೆ ಇವರು. ಓಕೆ, BTech, BCA, BSc IT MC ಆದವರು ಖಂಡಿತವಾಗ್ಲೂ ಇದಕ್ಕೆ ಅರ್ಜಿ ಸಲ್ಲಿಸಿ. ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ 13 ವರ್ಷದಿಂದ 14 ವರ್ಷದವರೆಗೂ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅಥವಾ ಗೊತ್ತಿರೋರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟು ಪೋಸ್ಟ್ಗಳಿದೆ. ಸೊ ಫ್ರೀಲ್ಯಾನ್ಸಿಂಗ್ ವರ್ಕ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಅದು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಜಸ್ಟ್ ಇಲ್ಲಿ ಲಾಸ್ಟ್ ಮೇಲ್ಗಡೆ ಬರೋಣ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲೊಂದು ಅಪ್ಲೈ ನಾವು ಅಂತ ಬಟನ್ ಇದೆ. ಓಕೆ, ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಂತೇಳಿ ತೋರಿಸ್ತೀನಿ. ಮೊದಲು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡೋಣ, ನಂತರ ಇಲ್ಲಿ ಅರ್ಜಿ ಹೆಂಗೆ ಸಲ್ಲಿಸೋದು ಅಂತ ತಿಳಿಸ್ಬಿಡ್ತೀನಿ. ಫ್ರೀಲ್ಯಾನ್ಸಿಂಗ್ ಫಾರ್ ಇನ್ಬೌಂಡ್ ಕಾಲ್ಸ್ ಅಂತ ಹೇಳಿ. ಸೊ ಇಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನಿಮ್ಮದು ಫಸ್ಟ್ ನೇಮು ನಾನಿಲ್ಲಿ ಹಾಗೆಯೇ ನಿಮಗೆ ಫಿಲ್ಅಪ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಶ್ರೇಯ ಉತ್ತಮ್ ಅಂತ ಹಾಕ್ತೀನಿ. ಪ್ರೆಸೆಂಟ್ ಇವಾಗ ಸಿಟಿ ನೇಮ್ ಕೇಳ್ತಾ ಇದ್ದಾರೆ. ಸಿಟಿ ಯಾವುದು ಊರಲ್ಲಿ ನೀವು ಇದ್ದೀರಾ ಅಂತ ನಾನು ಬ್ಯಾಂಗ್ಳೂರು ಅಂತಲೇ ಹಾಕ್ತೀನಿ. ಓಕೆ, ಇಮೇಲ್ ಅಡ್ರೆಸ್ ಹಾಕಬೇಕು. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಕಾನ್ವರ್ಸೇಷನ್ ಮಾಡ್ತಾರೆ. ಓಕೆ, ಲೊಕೇಶನ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. Tier 2. ಓಕೆ, Tier 1 ಅಂತ ಸೆಲೆಕ್ಟ್ ಮಾಡಿ. ಕರ್ನಾಟಕದವ್ರು ಹೇಳ್ತಾ ಇರೋಂಥದ್ದು Tier 1 ಅಂತ ಸೆಲೆಕ್ಟ್ ಮಾಡಿ. ಓಕೆ, ಯಾಕಂದರೆ ನಾನು ಇಲ್ಲಿ ಬ್ಯಾಂಗ್ಳೂರ್ ಅಂತ ಇದೆ, ಸೊ ಹೀಗಾಗಿ. ಓಕೆ, ಪ್ರೆಸೆಂಟ್ ಸ್ಟೇಟ್ ನೇಮ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕರ್ನಾಟಕ ಅಂತ ಹಾಕಿ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಒಂದು ಫೋನ್ ನಂಬರ್ ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಅಲ್ಟರ್ನೇಟಿವ್ ಫೋನ್ ನಂಬರ್ನ ಕೇಳ್ತಾ ಇದ್ದಾರೆ. ಅಲ್ಟರ್ನೇಟಿವ್ ಫೋನ್ ನಂಬರ್ನ ಹಾಕ್ತಾಯಿದೆ. ವಾಟ್ಸಪ್ ನಂಬರ್ ಕೂಡ ಹಾಕಬೇಕು. ವಾಟ್ಸಪ್ ನಂಬರ್ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ರ್ಯಾಂಡಮ್ಲಿ ನಾನು ನಂಬರ್ನ ಟೈಪ್ ಮಾಡಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ವಾಟ್ಸಪ್ ನಂಬರ್ನ ಹಾಕಿ. ಆ್ಯಂಡ್ ಜೆಂಡರ್ ಕೇಳ್ತಾ ಇದ್ದಾರೆ, ಮೇಲಾ ಫೀಮೇಲ್ ಅಂತ ಹಾಕ್ತೀನಿ. ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನು ನಿಮ್ದು ಎಕ್ಸಾಕ್ಟ್ಲಿ ಏನು ಹೆಸರು ಇದೆಯೋ ಅದನ್ನೇ ಹಾಕಬೇಕಾಗುತ್ತೆ. ಅದೇ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಸಾರಿ. ಓಕೆ, ಸೊ ಅದೇ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಪ್ಲಿ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಸೈಡಲ್ಲಿ ಇದೆ ಇಲ್ವಾ ಮಾರ್ಕು, ಇದನ್ನು ಟಿಕ್ ಮಾಡಿದ್ರೆ ಯಾವ ಮಂತ್ ಇದೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಂದ ನೀವು ಇಲ್ಲಿ ಇಯರ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಸ್ವಲ್ಪ ಏರೋ ಮಾರ್ಕ್ನ ಈ ರೀತಿ ಮಾಡಿದರೆ ಸೊ ಅದು ಡೌನ್ ಆಗುತ್ತಾ ಹೋಗುತ್ತೆ. ಸೊ ನೋಡ್ಕೊಂಬಿಟ್ಟು ನಿಮ್ಮ ಅಕೌಂಟಿಗೆ ನೋಡ್ಕೊಂಡು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಆ್ಯಂಡ್ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬಗ್ಗೆ ಕೇಳಿದ್ದಾರೆ. ನೀವು ಎಂಪ್ಲಾಯ್ ಇದ್ದೀರಾ, ಆಲ್ರೆಡಿ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಸ್ಟೂಡೆಂಟ್ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇದ್ದೀರಾ, ಫ್ರೆಷರ್ ಇದ್ದೀರಾ ಅಂತ. ಫ್ರೆಷರ್ ಕೂಡ ಅರ್ಜಿ ಸಲ್ಲಿಸ್ಬೋದು ಅಂತ ಮೊದಲು ಕೂಡ ಹೇಳಿದ್ದೀನಿ. ಸೊ ಫ್ರೆಷರ್ ಅರ್ಜಿ ಸಲ್ಲಿಸ್ಬೋದು, ಹೌಸ್ ವೈಫ್ ಅರ್ಜಿ ಸಲ್ಲಿಸ್ಬೋದು, ಅಥವಾ ಸ್ಟೂಡೆಂಟ್ ಅರ್ಜಿ ಸಲ್ಲಿಸ್ಬೋದು. ಇದು ಆ್ಯಸ್ ಅ ಪಾರ್ಟ್ ಟೈಮ್ ಆಗಿ ನೀವು ವರ್ಕ್ ಮಾಡ್ಬೋದು. ಹೀಗಾಗಿ ಸೊ ನೀವು ನೋಡಿಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ. ಓಕೆ, ನಾನಿಲ್ಲಿ ಫ್ರೆಷರ್ ಅಂತಲೇ ಹಾಕಿರ್ತೀನಿ. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನು ಡಿಪ್ಲೊಮಾ ಆದರೆ ಅರ್ಜಿ ಸಲ್ಲಿಸ್ಬೋದು. BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಏನಾದರೂ ನೀವು ಕೋರ್ಸ್ ಮಾಡಿದ್ರಿ ಅಂದರೆ ಅರ್ಜಿ ಸಲ್ಲಿಸ್ಬೋದು. ಅಂಡರ್ ಗ್ರ್ಯಾಜುಯೇಟು ಲೈಕ್ 10th ಅಥವಾ 12th ಲೈಕ್ 10ನೇ ತರಗತಿ ಅಥವಾ PUC ಆದರೂ ಅರ್ಜಿ ಸಲ್ಲಿಸ್ಬೋದು. ಅಂದರೆ PUC ಅಲ್ಲ ಅಂತಂದ್ರೂ ಕೂಡ 10th ಆಗಿದೆ ಅಂದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಗ್ರ್ಯಾಜುಯೇಟು ಡಿಗ್ರಿ ಆದರೂ ಅರ್ಜಿ ಸಲ್ಲಿಸ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಕೂಡ. ಸೊ ಇಲ್ಲಿ 10th ಪಾಸ್ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಹೀಗಾಗಿ ನಾನಿಲ್ಲಿ ಅಂಡರ್ ಗ್ರ್ಯಾಜುಯೇಟು 10th ಅಂತಲೇ ಹಾಕ್ತೇನೆ. ಹ್ಯಾವ್ ಓನ್ ಡೆಸ್ಕ್ಟಾಪ್ or ಲ್ಯಾಪ್ಟಾಪ್. ಇಲ್ಲಿ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇದ್ದವ್ರು ಎಸ್ ಅಂತ ಹಾಕಿದರೆ ಮಾತ್ರ ಅವ್ರ ಕಡೆಯಿಂದ ರಿವರ್ಟ್ ಬರುತ್ತೆ, ಬೇಗ ಸೆಲೆಕ್ಷನ್ ಮಾಡ್ಕೋತಾರೆ. ಇಲ್ಲಪ್ಪ ಮೊಬೈಲ್ ಫೋನ್ ಇದೆ ನಮ್ಮ ಹತ್ರ, ಇವಾಗ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಲ್ಲ ಅಂದರೆ ಸೊ ಮೇ ಬಿ ನಿಮ್ಗೆ ಅವ್ರ ಕಡೆಯಿಂದ ರಿವರ್ಟ್ ಬರಲ್ಲ. ಹೀಗಾಗಿ ಯಾವುದೇ ರೀತಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಇಲ್ಲಿ ಮೇನ್ ಅಂತಂದರೆ ಎಸ್ ಆರ್ ನೋ ಅಂತ ಹೇಳ್ತಾರಲ್ವ, ಇದ್ರ ಮೇಲೆ ಮೇನ್ ಡಿಪೆಂಡ್ ಇರುತ್ತೆ. ಯಾಕಂದರೆ ಇಲ್ಲಿ ವರ್ಕ್ ಮಾಡ್ಬೇಕಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಕಂಪನಿ ಕಡೆಯೊಂದು ನಿಮಗೆ ಡ್ಯಾಶ್ ಬೋರ್ಡ್ ಕೊಟ್ಟಿರ್ತಾರೆ. ಡ್ಯಾಶ್ ಬೋರ್ಡಲ್ಲಿ ನೀವೇನು ನೋಡೋಕ್ಕಂದರೆ ಎಲ್ಲ ಒಂದು ಕಸ್ಟಮರ್ಸ್ ಇದು ಡೀಟೇಲ್ಸ್ ಫಿಲ್ ಮಾಡೋದಿರುತ್ತೆ. ಕಾಲ್ ಸೆಂಟ್ರಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ವರ್ಕ್ ಇರುತ್ತೆ, ಅದೇ ರೀತಿ ಮನೇಲಿ ಕೆಲಸ ಮಾಡೋದಿರುತ್ತೆ. ಹೀಗಾಗಿ ಅದು ಮೊಬೈಲ್ ಫೋನಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಸೊ ಮೇನ್ ಇರೋದಂದರೆ ಈ ರೀತಿ ವರ್ಕ್ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ರೆಫರ್ ಮಾಡ್ತಾರೆ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ದ್ಯಾಟ್ ಈಸ್ ಗುಡ್ ಅಂತ. ಓಕೆ, ಆ್ಯಂಡ್ ಇಲ್ಲಿ ವಿಂಡೋ 10 ಇರಬೇಕು ಅಥವಾ ವಿಂಡೋ 10 ಅಬಾವ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ನೋಡ್ಕೊಂಬಿಟ್ಟು ಹಾಕಿ. ಓಕೆ, ಆ್ಯಂಡ್ CPU ಪ್ರೊಸೆಸರ್ ಕೇಳ್ತಾ ಇದ್ದಾರೆ, ಅದರ ಡೀಟೇಲ್ಸ್ಗಳನ್ನೆಲ್ಲ ಹಾಕಿ. ಗೊತ್ತಿಲ್ಲ ಅಂತಂದರೆ ಮನೇಲಿ ಯಾರಾದರೂ ಅಣ್ಣ ತಮ್ಮ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಹುಡುಗರಿಗೆ, ಸೊ ಅವ್ರ ಹತ್ರ ಕೇಳಿ. ರ್ಯಾಮ್ ಕೇಳ್ತಾ ಇದ್ದಾರೆ 4GB ಅಥವಾ 4GB ಅಬಾವ್ ಇದೆಯಾ ಅಂತ. 4GB ಅಂತ ಹಾಕಿರ್ತೀನಿ. ಹ್ಯಾವಿಂಗ್ ಎ ಸ್ಮಾರ್ಟ್ ಫೋನ್, ಹಾಗಂತ ಇಲ್ಲಿ ಮೊಬೈಲ್ ಫೋನ್ ಬೇಡವಾ ಅಂತ. ಮೊಬೈಲ್ ಫೋನ್ ಇದ್ದರೂ ಕೂಡ ಸೊ ಇಲ್ಲಿ ನೀವು ಅರ್ಜಿ ಸಲ್ಲಿಸೋದು, ಬಟ್ ಆದರೆ ಅದ್ರ ಜೊತೆಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕೂಡ ಬೇಕಾಗುತ್ತೆ. ಓಕೆ, ಆ್ಯಂಡ್ ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಇದೆಯಾ, ರೂಟರ್ ಇದೆಯಾ, ಮೊಬೈಲ್ ಹಾಟ್ಸ್ಪಾಟ್ ಇದೆಯಾ, ಡೊಂಗಲ್ ಇದೆಯಾ, ಏನಿದೆ ನೋಡಿಕೊಂಡು ನೀವಿಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡಿ. ಹೆಡ್ಫೋನು ಗುಡ್ ಕ್ವಾಲಿಟಿ ಹ್ಯಾಂಡ್ಸ್ ಫ್ರೀ ಹೆಡ್ಸೆಟ್ ವಿತ್ ಮೈಕ್ ಅಂತ ಹೇಳಿದ್ದಾರೆ ಇವರು. ಓಕೆ, ಅಂದರೆ ಇವಾಗ ಕಾಲ್ ಸೆಂಟ್ರಲ್ಲೆಲ್ಲ ಹೆಡ್ಫೋನ್ ಹಾಕ್ಕೊಂಡಿರ್ತಾರೆ, ಬಟ್ ಅದರಲ್ಲಿ ಮೈಕ್ ಕೂಡ ಇರುತ್ತೆ. ಸೊ ಆ ರೀತಿ ಇರಬೇಕು. ಓಕೆ, ಸೊ ಅದು ಇದೆಯಾ ಅಂತ. ಅದಿಲ್ಲ ಅಂತಂದರೆ ನೀವು ಯಾವಾಗ ಜಾಬ್ ಆಗುತ್ತೆ ನೋಡಿ, ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಅದು ಬೇಕಾಗುತ್ತೆ. ಯಾಕಂದ್ರೆ ಕಸ್ಟಮರ್ ಜೊತೆ ಮಾತಾಡ್ತಾ ನೀವು ಅವ್ರದ್ದು ಡೀಟೇಲ್ಸ್ ಟೈಪ್ ಮಾಡ್ತಾ ಇರ್ತೀರಿ. ಸೊ ಅದು ಬೇಕಾಗುತ್ತೆ, ಮುಂದೆ ಬೇರೆ ಜಾಬ್ಗೂ ಬೇಕಾಗುತ್ತೆ. ಓಕೆ, ಸೊ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ದಾರೆ. ಯಾವುದಾದ್ರು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಎಟ್ ಮೋಸ್ಟ್ 4 ಆಪ್ಷನ್ ಅಂತ ಹೇಳಿದ್ದಾರೆ. ಯಾವುದಾದ್ರು 4 ಆಪ್ಷನ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹಿಂದಿ ಅಂತ ಹಾಕ್ತೀನಿ, ಇಂಗ್ಲೀಷ್ ಅಂತ ಹಾಕ್ತೀನಿ, ಆ್ಯಂಡ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತು ಇಲ್ಲಿ ತೆಲುಗು ಅಂತ ಕೂಡ ಹಾಕ್ತೀನಿ. 4 ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಅಲೌ ಮಾಡಿದ್ದಾರೆ. 4 ಯಾವುದಾದ್ರೂ ನಿಮ್ಗೆ ಬರುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಅಷ್ಟಿಷ್ಟು ಬರುತ್ತೆ. ಓಕೆ, ಕನ್ನಡ ಮ್ಯಾಕ್ಸಿಮಮ್ ಬರುತ್ತೆ, ಈ ರೀತಿಯೆಲ್ಲ ಇರುತ್ತಲ್ವ, ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೂ ಕೂಡ ಸೊ ಇಲ್ಲಿ ನೀವು ಒಂದೇ ಸೆಲೆಕ್ಟ್ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೋರ್ಸ್ ಆಫ್ ಗೆಟ್ಟಿಂಗ್ ದಿಸ್ ಆಪರ್ಚುನಿಟಿ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಯೂಟ್ಯೂಬ್ ಅಂತ ಹಾಕಿ. ಯೂಟ್ಯೂಬ್ ಒಂದೇ ನೋಡ್ತಾ ಇದ್ದೀರಿ, ಯೂಟ್ಯೂಬ್ ಅಂತ ಹಾಕಿ. ಡು ಯು ಹ್ಯಾವ್ ಅ ಪ್ರಿಯರ್ ಎಕ್ಸ್ಪೀರಿಯನ್ಸ್, ಮೊದಲೇ ಅಂದರೆ ನಿಮಗೆ ವಾಯ್ಸ್ ಪ್ರೊಸೆಸಲ್ಲಿ ವರ್ಕ್ ಮಾಡಿ ನಿಮಗೆ ಏನಾದರೂ ಗೊತ್ತಿದೆಯಾ, ಅನುಭವ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ ಸಬ್ಮಿಟ್ ಮಾಡಿ. ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಸಿಂಪ್ಲಿ ನೀವೇನು ಮಾಡೋಕ್ಕಂತಂದರೆ ಹೋಗ್ಬಿಟ್ಟು ಡಿಶ್ ಟಿವಿ ಓಕೆ ಕರಿಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಶ್ ಟಿವಿ ಕರಿಯರ್ಸ್ ಅಂತ. ಓಕೆ, ನೋಡಿರಿ ಇಲ್ಲಿ ಹೈಲೈಟ್ ಮಾಡ್ತೀನಿ. ಡಿಶ್ ಟಿವಿ ಕರಿಯರ್ಸ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಈ ರೀತಿ ಒಂದು ನೋಡೋಕ್ಕೆ ಸಿಗುತ್ತೆ, ಜಾಬ್ ಓಪನಿಂಗ್ಸ್ ಇನ್ ಡಿಶ್ ಟಿವಿ ಅಂತ ಬರುತ್ತೆ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಅಬೌಟ್ ಅಸ್ ಅಂತೂ ಕೂಡ ಬರ್ತಾ ಇದೆ. ಈ ಪೇಜ್ ಏನಾದರೂ ಓಪನ್ ಆಗಿದೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮೇಲ್ಗಡೆ ಜಸ್ಟ್ ಬಂದುಬಿಟ್ಟು ಕರಿಯರ್ಸು ಮತ್ತು ಅಬೌಟ್ ಅಸ್ ಎರಡೂ ಇರುತ್ತೆ. ಸೊ ಇಲ್ಲಿ ಕರಿಯರ್ಸ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ಬಂತಂದರೆ ಇಲ್ಲಿ ನೋಡಿ ವೈ ಜಾಯಿನ್ ಡಿಶ್ ಟಿವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಾರಿ ನೋಡ್ಕೊಳ್ಳಿ, ಕರೆಂಟ್ ಓಪನಿಂಗ್ಸ್ ಅಂತ ಇದೆ ಅಲ್ವಾ. ಸೊ ಇದನ್ನು ಸೆಲೆಕ್ಟ್ ಮಾಡಿದರೆ ನಾನು ಹೇಳೋ ಪೇಜಿಗೆ ನೀವು ಬಂದುಬಿಡ್ತೀರಾ. ಆ್ಯಂಡ್ ಇಲ್ಲಿ ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ರೀತಿ ಫ್ರೀಲ್ಯಾನ್ಸ್ ವರ್ಕ್ ರಿಲೇಟೆಡ್ ಡೀಟೇಲ್ಸ್ ಸಿಗುತ್ತೆ. ನಾನು ಹೇಳಿರುವಂಥದ್ದು ಜಾಬ್ ಇದು. ಆ್ಯಂಡ್ ಇಲ್ಲಿ ಸಿಂಪ್ಲಿ ನೀವು ನೋಡಿದರೆ ಲ್ಯಾಂಗ್ವೇಜ್ ಕೂಡ ಅದೇ ಇರೋದು ನಾನು ಹೇಳಿರುವಂಥದ್ದು. ಯಾವುದಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ಇಷ್ಟೊಂದು ಲ್ಯಾಂಗ್ವೇಜ್ಗಳಿದೆ. ಸೊ ನಿಮಗೆ ಇಲ್ಲಿ ಕನ್ನಡ ಬರುತ್ತೆ ಅಂತಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಬೇರೆ ಯಾವುದೇ ರೀತಿ ಜಾಬ್ ನೀವು ಹುಡುಕ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಮ ಊರಿನ ಜೊತೆಗೆ ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ, ಸೊ ಯಾವ ರೀತಿ ಜಾಬ್ ನೀವು ಹುಡುಕ್ತಾ ಇದ್ದೀರಿ, ಸೊ ಸ್ವಲ್ಪ ಐಡಿಯಾ ಕೊಟ್ಟರೆ ನೆಕ್ಸ್ಟ್ ಯಾವ್ದಾದ್ರು ಅಪ್ಡೇಟ್ ಬಂದರೆ ಸೊ ಆ ರೀತಿ ವೀಡಿಯೋಸ್ಗಳನ್ನ ತರ್ತೀನಿ. ಓಕೆ, ಸೊ ಮುಂದಿನ ನೋಡಿದಲ್ಲಿ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ತಪ್ಪದೇ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ನಮಸ್ಕಾರ.